ಹಾಯ್, ವೆಲ್ಕಮ್ ಬ್ಯಾಕ್ ಟು ಕಲಿತು ಕಲಿಸೋ ಪ್ರಯತ್ನ. ನೋಡಿ, ನಾನಿಲ್ಲಿ 80 ಸೆಂಟಿಮೀಟರ್ ಆಗುವಷ್ಟು ಲೈನಿಂಗ್ನ ತೊಗೊಂಡಿದ್ದೀನಿ. ಇದು ಮೇನ್ ಬ್ಲೌಸ್ ಪೀಸ್, ಹಾಗೆ ಇದು ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. ನಾನಿವತ್ತು ಬೋಟ್ ನೆಕ್, ಬ್ಯಾಕ್ ಸೈಡು ಬೋಟ್ ನೆಕ್, ಫ್ರಂಟ್ ಸೈಡು ಡೀಪ್ ಇರ್ತೀವಲ್ಲ ಆ ಥರ ಬ್ಲೌಸ್ನ ಹೇಳ್ಕೊಡ್ತಾ ಇದ್ದೀನಿ. ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತಲೂ ಹೇಳ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಟಿಂಗ್ನ ನೋಡ್ಕೊಳ್ಳೋಣ. ನೋಡಿ, ನಾನೆಲ್ಲನೂ ಈ ರೀತಿ ಪೇಪರಲ್ಲಿ ಕಟಿಂಗ್ ಮಾಡಿ ನಮಗೆ ಯಾವ ಥರ ಡಿಸೈನ್ ಬೇಕು, ಹೇಗೆ ಬೇಕು ಅಂತ ನಾವು ಈ ರೀತಿಲಿ ಕಟಿಂಗ್ ಮಾಡಿಕೊಂಡು ನೋಡ್ಕೋಬೋದು. ನಾನು ಫ್ರಂಟ್ ಮತ್ತು ಬ್ಯಾಕ್ ಬೇರೆ ಥರನೂ ಕಟಿಂಗ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬಿಗಿನರ್ಸ್ ಆಗಿರೋದ್ರಿಂದ ನಾವು ಈ ರೀತಿ ಕಟಿಂಗ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದ್ರಿಂದ ನಮಗೂ ಒಂದು ಐಡಿಯಾ ಇರುತ್ತೆ ಅಂತ ಅಷ್ಟೇ. ನೋಡಿ, ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಯಾವ ರೀತಿ ಅಳತೆ ತಗೊಂಡು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ನಾವು ಯಾವ ರೀತಿ ಅಳತೆ ತಗೋಬೇಕು ಅನ್ನೋದನ್ನ ತೋರಿಸ್ತೀನಿ. ಇದು ನಾರ್ಮಲ್ ಬ್ಲೌಸು. ನಾವು ಬೋಟ್ ನೆಕ್ಗೆ ಇದರಲ್ಲಿ ಯಾವ ರೀತಿ ಅಳತೆ ತಗೋಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಎದೆಯ ಸುತ್ತಳತೆ ಇವಾಗ ನೋಡಿ, ನಾವು ಬೇರೆದಕ್ಕಾದರೆ ಈ ರೀತಿಯಾಗಿ ತಗೋತೀವಿ. ಈ ರೀತಿಯಾಗಿ ಎದೆಯ ಸುತ್ತಳತೆನ ತಗೋತೀವಿ. ಆದರೆ ಬೋಟ್ ನೆಕ್ ಆಗಿರೋದ್ರಿಂದ ಮಧ್ಯಭಾಗದಲ್ಲಿ ನಾವು ತಗೋಬೇಕು. ನೋಡಿ, 8.5 ಬರುತ್ತೆ. ಇಲ್ಲೂ 8.5 ಬರುತ್ತೆ. ಆದರೆ ಬೋಟ್ ನೆಕ್ ಆಗಿರೋದ್ರಿಂದ ಮಧ್ಯಭಾಗನೇ ತಗೋಬೇಕು. ನೋಡಿ, 8.5 ಇದೆ. ನೆಕ್ಸ್ಟು ಫ್ರಂಟ್ದು ಡೀಪ್ ನೋಡ್ಕೊಳ್ಳೋಣ. ನೋಡಿ, ಇದು 6.5 ಇದೆ. ನಾನು 7 ಇಟ್ಕೋತಾ ಇದ್ದೀನಿ. ಇದು ಬ್ಯಾಕ್ ಸೈಡ್ ಬೋಟ್ ನೆಕ್ ಆಗಿರೋದ್ರಿಂದ ಮುಂದೆ ಫ್ರಂಟಲ್ಲಿ ನಾವು ಎಷ್ಟಾದರೂ ಡೀಪ್ ಇಟ್ಕೋಬೋದು. ಅದರಿಂದ ಇವಾಗ ನಮಗೆ ಬ್ಲೌಸ್ನ ಫುಲ್ ಉದ್ದ 14 ಇಂಚ್ ಬೇಕು. ಅದನ್ನು ನೋಡ್ಕೊಳ್ಳೋಣ. ಫಸ್ಟು ಇಷ್ಟಕ್ಕೆ ಇವಾಗ ಮಾರ್ಕಿಂಗ್ ಮಾಡಿ ತೋರಿಸ್ತೀನಿ. ಮತ್ತು ಬ್ಯಾಕ್ ಡೀಪ್ ಬೇಕು ಅಂದರೆ ಇಲ್ಲೇ ನೋಡ್ಕೋಬೋದು. ನನಗೆ 10 ಇಂಚ್ ಬೇಕು. ಇದಿಷ್ಟು ಆಯಿತು. ಇವಾಗ ಲೈನಿಂಗ್ನ ಯಾವ ರೀತಿ ಹಾಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಲೈನಿಂಗ್ದು ಉಲ್ಟಾ ಸೀದಾ ನೋಡ್ಕೊಳ್ಳೋಂಗಿದ್ರೆ ನೋಡ್ಕೋಬೋದು. ನೋಡಿ, ಇದು ಸೀದಾ ಇದೆ. ಇದನ್ನು ನಾನು ಇವಾಗ ಉಲ್ಟಾ ಇಟ್ಕೋತಾ ಇದ್ದೀನಿ. ಮತ್ತು ಎದೆ ಸುತ್ತಳತೆ ಎಷ್ಟಿತ್ತು? 8.5. 8.5ಗೆ 2 ಇಂಚು ಸೇರಿಸಿ ಅಂದರೆ 10.5 ಬರುತ್ತೆ. 10.5ಗೆ ಮಡ್ಚ್ಕೋಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ. ಇವಾಗ ನಾವು ಇಷ್ಟು ಮಾಡಿಸ್ಕೊಂಡಿದ್ದೀವಲ್ಲ, ಇದನ್ನು ನಾವು ಕಟ್ ಮಾಡ್ಕೋಬೇಕು. ಬಿಗಿನರ್ಸ್ ಆಗಿರೋದ್ರಿಂದ ಇವಾಗಲೇ ಇದನ್ನ ಕಟ್ ಮಾಡಿಕೊಂಡ್ರೆ ನಮಗೆ ಆವಾಗವಾಗ ತಡೆಯೋದಿಲ್ಲ ಅಂತ ಅಷ್ಟೇ. ಬೋಟ್ ನೆಕ್ ಆಗಿರೋದ್ರಿಂದ ನಾವು 9 ಇಂಚಿಗಾದರೂ ಇಟ್ಕೋಬೋದು. ನಮಗೆ ಸ್ವಲ್ಪ ಲೂಸ್ ಬೇಕು ಅನಿಸಿದ್ರೆ, ಬೇಡ ಅನಿಸಿದ್ರೆ ನಾವು ಇಷ್ಟಕ್ಕೆ ಇಟ್ಕೋಬೋದು. ಇವಾಗ ಇಲ್ಲಿ ಕೆಳಗಡೆನೂ ಅಷ್ಟೇ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಉದ್ದನ ಚೆಕ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಸೈಡಿಗೆ 15 ಇಂಚು, ಫ್ರಂಟ್ ಸೈಡ್ಗೆ ನಮಗೆ 17 ಬೇಕು. ನನಗಿಲ್ಲಿ 17 ಇಲ್ಲ, ಸ್ವಲ್ಪ ಕಡಿಮೆ ಇದೆ, ಆದರೂ ಅಡ್ಜಸ್ಟ್ ಆಗುತ್ತೆ. ನೋಡಿ, ನೀವು 17 ಅಂತಲೇ ಅಂದ್ಕೊಳ್ಳಿ. ನಾನು ಫ್ರಂಟಿಗೆ 2 ಇಂಚು ಹೆಚ್ಚಿಗೆ ಸೇರಿಸ್ಕೋಬೇಕು. ನಾನಿಲ್ಲಿ 1/4 ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. ಅಂದರೆ ನಾವು ಇಲ್ಲಿ ಕ್ರಾಸ್ ಬೆಲ್ಟ್ನ ಕಾಣದೇ ಇರೋ ರೀತಿ ಹಾಕೋದು ಹೇಗೆ ಅಂತ, ಅಂದರೆ ಒಳಗಡೆ ಸ್ಟಿಚ್ ಕಾಣದೇ ಇರೋ ಹಾಗೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಇಂಚ್ ಹೆಚ್ಚಿಗೆ ತೊಗೋಬೋದು. ನಾನಿಲ್ಲಿ 1 ಇಂಚಿಗಿಂತ ಸ್ವಲ್ಪ ಕಡಿಮೆ ಇದೆ ಅಂತ ಅಡ್ಜಸ್ಟ್ ಆಗುತ್ತೆ, ಅದಕ್ಕೆ ಇಷ್ಟು ತೊಗೊಳ್ತಾ ಇದ್ದೀನಿ. ನಾವು 14 ನಮ್ಮದು ಪೂರ್ಣ ಉದ್ದ ಅಲ್ವಾ, ಅದಕ್ಕೆ 2 ಇಂಚ್ ತೊಗೋಬೇಕು. ನಾವು ಸ್ವಲ್ಪ ಕಾಣದೇ ಇರೋಗೆಲ್ಲ ಮಡಿಸೊಳಿತೀವಿ ಅಂತ 1/4 ಇಂಚು ಅಥವಾ 1 ಇಂಚು ಹೆಚ್ಚಿಗೆ ತೊಗೋಬೇಕು. ಇವಾಗ ನಾನು ಇಲ್ಲಿ 17 ಇಂಚ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ 17 ಇಂಚು ಮತ್ತು ಬ್ಯಾಕ್ ಸೈಡಿಗೆ ನಾವು 14 ಇಂಚಿಗೆ 1 ಇಂಚು ಹೆಚ್ಚಿಗೆ ಸೇರಿಸಿ
15ಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆನೂ ಅಷ್ಟೇ ಸಮವಾಗಿ ಕಟ್ ಮಾಡ್ಕೋಬೇಕು. ನಾವು ಈ ರೀತಿ 15 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಗೆರೆ ಹಾಕೋಬೇಕು. ಇಲ್ಲಿಂದನಷ್ಟೇ ಸರಿಯಾಗಿರುತ್ತೆ ನೋಡಿ. ಇವಾಗ ನಮಗೆ ಕರೆಕ್ಟಾಗಿ 17 ಇಂಚು ಸಿಗುತ್ತೆ. ನೆಕ್ಸ್ಟ್ ನಾವು ಇವಾಗ ಬೋಟ್ ನೆಕ್ ಆಗಿರೋದ್ರಿಂದ ನಾವು ಭುಜಾನ ಎಷ್ಟು ತಗೋಬೇಕು ಅನ್ನೋ ಕನ್ಫ್ಯೂಸ್ ಇರುತ್ತೆ. ಇವಾಗ ನನ್ನ ಸೈಜ್ ಬಂದು ಇವಾಗ ನನ್ನ ಎದೆಯ ಸುತ್ತಳತೆ ಬಂದು ಎದೆಯ ಸುತ್ತಳತೆ ನೋಡಿ 8.5 ಅಂತ ಹೇಳಿದೆ ಅಲ್ವಾ. 8.5ನ ಈ ರೀತಿ ಮಾಡಿದ್ರೆ 17 ಬರುತ್ತೆ. 17ನ್ನ ಮತ್ತೆ ಮಡಿಸಿದ್ರೆ ನಮಗೆ 34 ಇಂಚು. ಇದೇ ನಮ್ಮ ಎದೆಯ ಸುತ್ತಳತೆ. ಫುಲ್ ಎದೆಯ ಸುತ್ತಳತೆ 34 ಇಂಚು. 34 ಇಂಚಿಂದ ಹಿಡಿದು 36 ಇಂಚ್ವರೆಗೆ ಅಂದರೆ 28 ಇಂಚಿಂದ 36 ಇಂಚ್ವರೆಗೂ ನಾವು 7 ಇಂಚು ಭುಜ ತಗೋಬೋದು. ಅದಕ್ಕಿಂತ ಅಂದರೆ 36 ಇಂಚ್ ಮೇಲೆ ಎದೆ ಸುತ್ತಳತೆ ಇರೋರು, ಅದಕ್ಕಿಂತ ಹೆಚ್ಚು ಅಂದರೆ ಒಂದು 50ವರೆಗೂ ಇರೋರು 8 ಇಂಚು ಅಥವಾ 8.5 ಇಂಚ್ವರೆಗೂ ಭುಜನ ತಗೋಬೋದು. ಇದು ನಿಮಗೆ ನೆನಪಿರಲಿ. ಇವಾಗ ನನ್ನ ಎದೆ ಸುತ್ತಳತೆ ಬಂದು 34 ಇರೋದ್ರಿಂದ ನಾನಿಲ್ಲಿ 7 ಇಂಚ್ ತಗೋತಾ ಇದ್ದೀನಿ. ಅಂದರೆ 7 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ನನ್ನ ತೋಳಿನ ಉದ್ದ ಅಥವಾ ಕಂಕಳಿನ ಉದ್ದ ಬಂದು 5.5 ಇಂಚಿದೆ. ಸ್ವಲ್ಪ ನಮಗೆ ಕೈಯೆಲ್ಲ ಎತ್ತಿದಾಗ ಅಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಕೈಯೆಲ್ಲ ಎತ್ತುವಾಗ ಸ್ವಲ್ಪ ಇಟ್ಕೊಂಡಂಗಾಗುತ್ತೆ. 1/2 ಇಂಚು ಅಥವಾ 1 ಇಂಚು ಹೆಚ್ಚಿಗೆ ತಗೋಬೋದು. ನಾನಿಲ್ಲಿ 1 ಇಂಚು ಹೆಚ್ಚಿಗೆ ತಗೋತಾ ಇದ್ದೀನಿ. 6.5ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕರೆಕ್ಟಾಗಿ ಸಿಕ್ಕಲಿ ಅಂತ ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ನಾವು ಕೈಯೆಲ್ಲ ಎತ್ತಿದಾಗ ಹಿಂಸೆ ಆಗಬಾರ್ದು ಅನ್ನೋ ಇದಕ್ಕೆ ನಾವಿಲ್ಲಿ 1/2 ಇಂಚ್ ಅಥವಾ 1 ಇಂಚ್ವರೆಗೂ ಹೆಚ್ಚಿಗೆ ತಗೋಬೋದು. ನೋಡಿ ಇದು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಬ್ಯಾಕ್ ಸೈಡು ಆರ್ಮೋಲ್ ರೌಂಡ್ ಕೊಡೋಕ್ಕೆ 1 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ನಮ್ಮದು ಎದೆ ಸುತ್ತಳತೆ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಕಡೆಯೂ ಅಷ್ಟೇ ನಮ್ಮ ಎದೆ ಸುತ್ತಳತೆ ಎಷ್ಟಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಕಂಕ್ಲಿನ ಶೇಪ್ನ ಕೊಟ್ಕೋಬೇಕು. ನೋಡಿ ಈ ರೀತಿ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿ ಕಂಕ್ಲಿನ ಶೇಪ್ ಕೊಟ್ಕೋಬೋದು. ಈ ರೀತಿ ಆದರೂ ಇಟ್ಕೋಬೋದು, ಈ ರೀತಿ ಆದರೂ ಇಟ್ಕೋಬೋದು. ಇವಾಗ ಫ್ರಂಟ್ ಸೈಡ್ ಯಾವ ರೀತಿ ಕೊಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಒಳಗಡೆಗೆ 1/2 ಇಂಚು ಮಾರ್ಕ್ ಮಾಡ್ಕೋಬೇಕು. ನಾವು ಕಂಕ್ಲಿನ ಶೇಪಿಗೆ ಕೊಟ್ಟಿರ್ತೀವಲ್ಲ ಅಲ್ಲಿಂದ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಜಾಯಿಂಟ್ ಮಾಡಿಕೊಂಡು ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 1/2 ಇಂಚ್ ಅಥವಾ 1/2 ಇಂಚ್ ಮೇಲೆ ಒಂದು ಪಾಯಿಂಟ್ ಹೆಚ್ಚಿಗೆ ತಗೋಬೋದು. 3/4 ಇಂಚಿಗಿಂತ ಕಡಿಮೆ, 1/2 ಇಂಚಿಗಿಂತ ಜಾಸ್ತಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇದಕ್ಕೂ ಅಷ್ಟೇ ಈ ರೀತಿ ಸ್ಕೇಲ್ ಇಟ್ಕೊಂಡು ಒಂದು ಶೇಪ್ನ ಕೊಟ್ಕೊಳ್ಳಿ. ನೋಡಿ ಆರ್ಮೋಲ್ ಈ ರೀತಿ ಶೇಪ್ನ ಕೊಟ್ಕೋಬೇಕು. ನೆಕ್ಸ್ಟು ನಾವು ಇವಾಗ ನಮಗೆ ಭುಜ 3ಕ್ಕಾದರೂ ಇಟ್ಕೋಬೋದು ಅಥವಾ 3.5ಗಾದರೂ ಇಟ್ಕೋಬೋದು. ಇದು ಬ್ಯಾಕ್ ಸೈಡು ಬೋಟ್ ನೆಕ್ ಆಗಿರೋದ್ರಿಂದ 3 ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಆದರೆ ನಾವು ಫ್ರಂಟ್ ಸೈಡು ಸ್ವಲ್ಪ ಡೀಪ್ ಇಟ್ಟು ಮಾಡ್ತಾ ಇರೋದ್ರಿಂದ ಅಂದರೆ ಮುಂದೆ ಡೀಪ್ ಇಟ್ಟು ಹುಕ್ಸ್ ಆಗ್ತಾ ಇರೋದ್ರಿಂದ ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಮಗೆ ಇಲ್ಲೇ ಸಿಗುತ್ತೆ 3.5 ಇಂಚೇ ಸಿಗುತ್ತೆ. ಇವಾಗ ಇಲ್ಲಿ ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿ ನಾವು 2.5 ಅಥವಾ 3 ಇಂಚು ತಗೋಬೋದು. ಅಂದರೆ ನಾವು ಇಲ್ಲಿಗೆ ಶೇಪ್ ಕೊಡೋದಿಲ್ಲ, ಏನೂ ಇಲ್ಲ, ಬರೀ ಬೋಟ್ ನೆಕ್ ಅಷ್ಟೇ ಅಂದರೆ ಇಲ್ಲಿಂದ ಯಾವ ಡಿಸೈನ್ ಇಲ್ಲ ಅಂದರೆ 4ರವರೆಗೂ ತೊಗೋಬೋದು. ಇಲ್ಲೂ ಅಷ್ಟೇ 4 ತೊಗೋಬೋದು. ಆದರೆ ನಾವು ಇಲ್ಲಿಗೆ ಏನಾದರೂ ಡಿಸೈನ್ ಕೊಡ್ತೀನಿ ಅಂದರೆ 2 ಇಂಚು, 2.5 ಇಂಚು, 3 ಇಂಚ್ವರೆಗೂ ತೊಗೋಬೋದು. 3 ಇಂಚು ತೊಗೊಂಡ್ರೆ ನಾವು ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡಿ ಎಲ್ಲ ಮಾಡಿದ್ರೆ ನಮಗೆ 2 ಇಂಚು ಅಥವಾ 2.5 ಇಂಚು ಕರೆಕ್ಟಾಗಿ ನಮಗೆ ಸಿಗುತ್ತೆ. ನೋಡಿ ಇಲ್ಲಿಂದನೂ 3.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ. ಫಸ್ಟ್ ನೋಡಿ ಈ ರೀತಿ ಲೈನ್ ಹಾಕ್ಕೊಂಡು ಆರ್ಮೋಲ್ ಸ್ಕೇಲಲ್ಲಿ ನೋಡಿ ಈ ರೀತಿ ಆರ್ಮೋಲ್ ಸ್ಕೇಲ್ ಇಟ್ಕೊಂಡು ಈ ರೀತಿ ಒಂದು ಶೇಪ್ ಕೊಟ್ಕೊಳ್ಳಿ.
ಇದು ಕ್ಲೋಸ್ ಸೈಡು, ಇದು ಹೇಳೇ ಇಲ್ಲ ನಾನು, ಇದು ಕ್ಲೋಸು, ಇದು ಓಪನ್. ನೆಕ್ಸ್ಟ್ ಸೈಡು ಕ್ಲೋಸ್ ಇರಬೇಕು. ಈ ರೀತಿ ಶೇಪ್ ಕೊಟ್ಕೊಂಡು ಇವಾಗ ನೀವು ನೋಡ್ಕೋಬೇಕು ನಿಮಗೆ ಡೀಪ್ ಎಷ್ಟು ಬೇಕು ಮತ್ತು ಎಷ್ಟು ಲೆಂತ್ ಬೇಕು, ಇದೆಲ್ಲ ನೋಡ್ಕೋಬೇಕು. ನೋಡಿ ನನಗೆ ಡೀಪ್ ಇಲ್ಲಿ 10 ಇದ್ದರೆ ಸಾಕು, 10 ಜಾಸ್ತಿ ಆಗುತ್ತೆ, ನಮಗೆ 10 ಸಾಕು. ಇಲ್ಲಿಂದ ನನಗೆ 5 ಉಳ್ಕೊಳ್ಳುತ್ತೆ. ನೀವು ಅಷ್ಟೇ ನೋಡ್ಕೋಬೇಕು ನಿಮಗೆ ಎಷ್ಟು ಡೀಪ್ ಬೇಕು ಅಂತ. ನಮಗೆ ಇಲ್ಲಿ 9 ಇಂಚ್ಗಾದರೂ ಇಟ್ಕೋಬೋದು, 8 ಇಂಚ್ಗಾದರೂ ಇಟ್ಕೋಬೋದು, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮಗೆ ಎಷ್ಟು ಡೀಪ್ ಬೇಕು ಅದ್ರ ಮೇಲೆ ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 3.5 ಇಂಚ್ ಇದೆಯಲ್ಲ, ಅದನ್ನೇ ನಾನು ಕೆಳಗಡೆಗೂ ಇಟ್ಕೋತಾ ಇದ್ದೀನಿ. ಬೇಕು ಬ್ರಾಡಾಗಿ ಬೇಕು ಅಂದರೆ 1/4 ಇಂಚು ಹೆಚ್ಚಿಗೆ ತೊಗೋಬೋದು, ಅದಕ್ಕಿಂತ ಜಾಸ್ತಿ ಬೇಡ. 1/4 ಇಂಚು ಅಥವಾ 1/2 ಇಂಚು ಹೆಚ್ಚಿಗೆ ತೊಗೊಂಡ್ರೆ ಸಾಕು, ಅದೇ ನಿಮಗೆ ಜಾಸ್ತಿ ಆಗುತ್ತೆ. ಈ ರೀತಿ ಒಂದು ಬಾಕ್ಸ್ ಹಾಕೋಬೇಕು. ಇದ್ರ ಒಳಗಡೆ ನಮಗೆ ಡಿಸೈನ್ ಅನ್ನೋದು ಬರಬೇಕು. ನಮಗೆ ಯಾವ ರೀತಿ ಬೇಕು ಆ ರೀತಿ ಡಿಸೈನ್ನ ನಾವು ಇಲ್ಲಿ ಇಟ್ಕೋಬೋದು. ನೋಡಿ ನಾನಿಲ್ಲಿ ನಿಮಗಾಗಲೇ ಪೇಪರಲ್ಲಿ ತೋರಿಸಿದ್ನಲ್ಲ, ಅದನ್ನು ನಾನು ಪೇಪರಲ್ಲಿ ಫಸ್ಟ್ ಕಟಿಂಗ್ ಎಲ್ಲ ಮಾಡಿಕೊಂಡು ನೋಡ್ಕೊಂಡಿದ್ದೀನಿ. ಈ ರೀತಿ ಆರ್ಮಲ್ಸ್ಗೆಲ್ಲ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡಿದ್ರೆ ಇದೊಂದು ಶೇಪ್ ಆಗುತ್ತೆ. ಈ ರೀತಿ ಬಂದು ಇಲ್ಲಿ ಈ ರೀತಿ ಹೋಗ್ಬೋದು. ನಮಗೆ ಇನ್ನೊಂದು 1/2 ಇಂಚ್ ಇದು ಕೆಳಗಡೆ ಇರಲಿ ಅಂತ ಅನಿಸಿದ್ರೆ, ಅಂದರೆ ಇಲ್ಲಿ ನಮಗೆ ಜೈಂಟ್ ಎಲ್ಲ ಮಾಡೋಕ್ಕೆ ಈಸಿ ಅನಿಸ್ಲಿ ಅಂತ ಅನಿಸಿದ್ರೆ ಇಲ್ಲೊಂದು 1/2 ಇಂಚ್ ಕೆಳಗಡೆ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ, ಆವಾಗ ನಮಗೆ ಟೈ ಏನಾದರೂ ಹಾಕೋಂಗಿದ್ರೆ ಅಥವಾ ಗುಂಡಿ ಏನಾದರೂ ಹಾಕೋಗಿದ್ರೆ ಇಲ್ಲಿ ಸರಿಯಾಗುತ್ತೆ. ನೋಡಿದ್ರಲ್ಲ, ಈ ರೀತಿ ಬ್ಯಾಕ್ ಸೈಡ್ದು ಇಷ್ಟ ಆಯಿತು. ನಾವಿಲ್ಲೂ ಅಷ್ಟೇ ನಾವು ಹೊಲಿಬೇಕಾದ್ರೂ ಇಲ್ಲಿಗೆ ಟಚ್ ಪಾಯಿಂಟ್ ಇಟ್ಕೊಂಡು ಮಾರ್ಕ್ ಮಾಡ್ಬೋದು. ಇವಾಗಲೇ ಬೇಕಾದರೂ ಮಾರ್ಕಿಂಗ್ನ ಮಾಡ್ಬೋದು. ನಾನು ಎದೆ ಸುತ್ತಳತೆ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಕೆಳಗಡೆನೂ ತೊಗೋತಾ ಇದ್ದೀನಿ. ನಮ್ಮದು ಸೊಂಟೆ ಸುತ್ತಳತೆ 1 ಇಂಚ್ ಕಡಿಮೆ ಇರುತ್ತೆ, ಅದಕ್ಕೆ ಟಕ್ ಹಿಡಿತೀವಲ್ಲ ಆವಾಗ ಅದು ಸರಿ ಹೋಗುತ್ತೆ. ನೋಡಿ 8.5 ಇಂಚೆ ತೊಗೊಂಡಿದ್ದೀನಿ. 8.5ರಲ್ಲಿ 1/2 ಇಂಚಿಗೆ ಮಡಿಸ್ಬೋದು, ಅಂದರೆ 8.5ನ ಅರ್ಧಕ್ಕೆ ಮಡಿಸ್ಕೊತಾ ಇದ್ದೀನಿ. ಮಡಿಸ್ಕೊಂಡು ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಅದರಿಂದ ಮೇಲಕ್ಕೆ 4 ಅಥವಾ 4.5 ತೊಗೋಬೋದು. ನಾನಿಲ್ಲಿ 4 ಇಂಚಿಗೆ ತಗೋತಾ ಇದ್ದೀನಿ. ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಇದಿಷ್ಟು ಬ್ಯಾಕ್ ಸೈಡ್ ಆಯಿತು. ಇವಾಗ ಫ್ರಂಟ್ ಸೈಡು 4 ಡಾಟ್ ಬರುತ್ತೆ ಪ್ರಿಂಟಲ್ಲಿ, ಅದನ್ನು ಯಾವ ರೀತಿ ಹಾಕೋಬೇಕು ಅಂತ ತೋರಿಸ್ತೀನಿ. ಇವಾಗ ಬ್ಯಾಕ್ ಸೈಡು ಬೋಟ್ ನೆಕ್ ಆಯಿತು. ಫ್ರಂಟ್ ಸೈಡ್ಗೆ ನಾವು ಡೀಪ್ ನೆಕ್ ಇರೋದ್ರಿಂದ ನಮಗೆ ಇಲ್ಲಿಂದ ಎಷ್ಟು ಬೇಕೋ ಅಷ್ಟನ್ನು ತಗೋಬೇಕು. ಶೋಲ್ಡರ್ನ ನಾವು ಆಮೇಲೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಈ ಸೈಡು ಸ್ವಲ್ಪ ಕಟ್ ಮಾಡ್ತೀವಿ, ಅದರಿಂದ ನಮಗೆ ಎಷ್ಟು ನೆಕ್ ಬೇಕು ಅಷ್ಟನ್ನು ನೋಡಿ ಮಾರ್ಕ್ ಹಾಕೋಬೇಕು. ನಾನಿಲ್ಲಿ 3 ಇಂಚ್ ತಗೋತಾ ಇದ್ದೀನಿ. ನಾನಿವತ್ತು ಈ ರೀತಿಯಾಗಿ ಬರುತ್ತಲ್ಲ ನೆಕ್ಕು, ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ನಾನು 3 ಇಂಚ್ ತಗೋತಾ ಇದ್ದೀನಿ. ನಮಗೆ ನೆಕ್ಕದು ಉದ್ದ ಅಂದರೆ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಮುಂದಕ್ಕೆ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಾವು ಮೇಲೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಕೆಳಗಡೆನೂ ತಗೋಬೇಕು. ಬೇಕು ಅಂದರೆ ತಗೋಬೋದು, ಹೆಚ್ಚಿಗೆ ನನಗೆ 3 ಇಂಚೇ ಸಾಕು. ಇದೇ ನನಗೆ ಸ್ವಲ್ಪ ಡೀಪ್ ಅಂತ ಅನಿಸುತ್ತೆ. ಇದಕ್ಕಿಂತ ಅಂದರೆ ಬ್ರಾಡಾಗಿ ಹಾಕ್ತೀವಿ, ಅಂದರೆ ಇನ್ನೊಂದು ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಇಲ್ಲಿಂದ 1/2 ಇಂಚು ಹೆಚ್ಚಿಗೆ ತೊಗೋಬೋದು. ನೆಕ್ಸ್ಟ್ ಇಲ್ಲಿಂದ ಮೇಲಕ್ಕೆ ನಾವು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮುಂದಕ್ಕೆ 1/2 ಇಂಚ್ ಆದರೂ ತೊಗೋಬೋದು, 1 ಇಂಚ್ ಆದರೂ ತೊಗೋಬೋದು. ನಾನು ಸದ್ಯಕ್ಕೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚ್ ತೊಗೊಂಡ್ರೆ ಇನ್ನೂ ಸ್ವಲ್ಪ ಶೇಪ್ ಚೆನ್ನಾಗಿ ಬರುತ್ತೆ, ಆದರೆ 1/2 ಇಂಚೇ ಸಾಕು ನನಗೆ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಆರ್ಮಲ್ ಸ್ಕೇಲ್ನ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಆರ್ಮಲ್ಸ್ಗೆಲ್ಲ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ನೋಡ್ಕೋಬೇಕು. ನಮಗೆ ಡೀಪ್ ಜಾಸ್ತಿ ಆಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಈ ರೀತಿ ಮೇಲಕ್ಕೆ ಎತ್ಕೋಬೋದು. ನೋಡಿ ಈ ರೀತಿಯಾಗಿ ಆರ್ಮಲ್ ಸ್ಕೇಲಿಂದನೇ ಈ ರೀತಿ ಶೇಪ್ ಕೊಟ್ಕೋಬೋದು. ಇದು ಫ್ರಂಟ್ ಸೈಡ್ದು ನೆಕ್ದು ಶೇಪ್ ಆಯಿತು. ಇದಿಷ್ಟು ಆದಮೇಲೆ ನಮಗಿವಾಗ ಕ್ರಾಸ್ ಬೆಲ್ಟಿಗೆ ನಾನು ಇಲ್ಲಿ 4 ಇಂಚ್ ತಗೋತಾ ಇದ್ದೆ ಅಲ್ವಾ, ಇವಾಗ 4.5 ಇಂಚ್ ತಗೋತಾ ಇದ್ದೀನಿ. ಹೇಳಿದ್ನಲ್ಲ, ಯಾವ ರೀತಿ ಅಂತ ಕನ್ಫ್ಯೂಸ್ ಇದ್ದರೆ ತೋರಿಸ್ತೀನಿ. ನೋಡಿ ನಾನಿಲ್ಲಿ 2 ರೀತಿ ಬ್ಲೌಸ್ ತೊಗೊಬಂದಿದ್ದೀನಿ. ನೋಡಿ ಇದರಲ್ಲಿ ಕ್ರಾಸ್ ಬೆಲ್ಟ್ ಹಿಂಭಾಗದಲ್ಲಿ ಇದು ಈ ರೀತಿ ಕಾಣಿಸುತ್ತೆ ಬಟ್ಟೆ, ಅಂದರೆ ಹೊಲ್ದಿರೋದು ಬಟ್ಟೆ, ಉಳಿದಿರೋ ಬಟ್ಟೆ ಏನಂತಾರೆ, ಈ ಬಟ್ಟೆ ಹೆಚ್ಚಿಗೆ ಕಾಣಿಸುತ್ತೆ. ಇದನ್ನು ನೋಡಿ, ಇದು ಕ್ರಾಸ್ ಬೆಲ್ಟು. ಇಲ್ಲಿ ನಾವು ಹೊಲ್ದಿರೋದು ಎಕ್ಸ್ಟ್ರಾ ಬಟ್ಟೆ ಕಾಣಿಸೋದಿಲ್ಲ, ಇಲ್ಲಿ ಎಲ್ಲ ಕ್ಲೋಸ್ ಆಗಿರುತ್ತೆ. ಈ ರೀತಿ ಹೊಲಿಯೋದನ್ನ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಮೆಜರ್ಮೆಂಟ್ ತಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿಂದ 4.5ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ 3.5, ಇಲ್ಲಿಂದ ಮೇಲಕ್ಕೆ. ಇವಾಗ ನಾವಿಲ್ಲಿ 4.5 ಇಂಚ್ ತೊಗೊಂಡಿರೋದ್ರಿಂದ ಇಲ್ಲೊಂದು 1/2 ಇಂಚ್ ಹೆಚ್ಚಿಗೆ ಮಾಡಬೇಕು. ನೆಕ್ಸ್ಟು ಇಲ್ಲಿ
4 ಇಂಚು, ಇಲ್ಲಿ 1/2 ಇಂಚ್ ಹೆಚ್ಚಿಗೆ ಮಾಡಿರೋದ್ರಿಂದ ಇಲ್ಲೂ 1/2 ಇಂಚ್ ಹೆಚ್ಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನ ಈ ರೀತಿ ಕೈಯಲ್ಲಿ ಬೇಕಾದರೂ ಹೀಗೆ ಹಾಕೋಬೋದು. ಇಲ್ಲ ಈ ರೀತಿ ಸ್ಕೇಲ್ನ ಯೂಸ್ ಮಾಡಿ ಬೇಕಾದರೂ ಹಾಕೋಬೋದು. ಈ ರೀತಿ ಹಾಕೊಂಡ್ಮೇಲೆ ಫಸ್ಟ್ ಡಾಟು ಇಲ್ಲಿಂದ 1 ಇಂಚ್, ಇಲ್ಲಿಂದ 1 ಇಂಚ್ ತೊಗೊಂಡು ಮೇಲಕ್ಕೆ ಮಾಮೂಲಿ ತಗೋತಿದ್ವಲ್ಲ ಇದೆಲ್ಲ ಸೇಮ್ ಬರುತ್ತೆ. ನಾನು ಫಸ್ಟ್ನೇ ವೀಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ನೋಡ್ಬೋದು, ಇದೆಲ್ಲ ಅದೇ ರೀತಿ ಇದೆ. ನೆಕ್ಸ್ಟ್ ಇವಾಗ 2ನೇ ಡಾಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಶೇಪಿಂದ ನಮ್ಮ ಡಿಸೈನ್ ಅಂದರೆ ನೆಕ್ಕು ಡೀಪ್ ಇರುತ್ತಲ್ಲ ಅಲ್ಲಿಗೆ ಎಷ್ಟು ಬರುತ್ತೆ ನೋಡಿಕೊಂಡು ಅದ್ರ ಮಧ್ಯಕ್ಕೆ ಈ ರೀತಿ ಮಡಿಸ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. 34, 35, 36 ಇಲ್ಲಿವರೆಗೂ ನಿಮಗೆ ಮಧ್ಯಭಾಗಕ್ಕೆ ಸಾಕಾಗುತ್ತೆ. ಒಂದು 40 ಮೇಲಿದ್ದರೆ, ಎದೆ ಸುತ್ತಳತೆ 40 ಮೇಲಿದ್ದರೆ ಮಧ್ಯ ಭಾಗಕ್ಕೆ ಒಂದು ಗುರ್ತು ಹಾಕ್ಕೊಂಡು ಅದ್ರ ಕೆಳಗಡೆಗೆ 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿಂದ 3 ಇಂಚ್ ತೊಗೋಬೇಕು. 34, 36 ಎಲ್ಲ ಇದ್ದರೆ 38ವರೆಗೂ ನಾವು ಮಧ್ಯಭಾಗಕ್ಕೆ ತೊಗೊಂಡ್ರೆ ಸರಿ ಬರುತ್ತೆ. ಸ್ವಲ್ಪ ದಪ್ಪ ಇರೋರು ಅಂದರೆ 40 ಎದೆ ಸುತ್ತಳತೆ ಇರೋರೆಲ್ಲ ಇಲ್ಲಿಗೆ ತೊಗೊಬಿಟ್ರೆ ಇದು ನಮ್ಮ ನೆಕ್ ಪಟ್ಟಿ ಅಂದರೆ ನೆಕ್ ವಿಡ್ತ್ ಹತ್ರನೇ ಬಂದುಬಿಡುತ್ತೆ. ಆದ್ದರಿಂದ ನಾವು ಸ್ವಲ್ಪ ಇದನ್ನು ಇಲ್ಲಿಗೆ ತೊಗೋಬೇಕು. ನೆಕ್ಸ್ಟು ಇಲ್ಲಿಂದನೂ ಅಷ್ಟೇ ನೋಡಿಕೊಂಡು ಇದ್ರ ಮಧ್ಯಭಾಗಕ್ಕೆ ಇಟ್ಕೊಂಡು ನಮಗೆ ಯಾವ ರೀತಿ ಈ ರೀತಿ ಬೇಕಾಗುತ್ತಾ ಈ ರೀತಿ ಬೇಕಾಗುತ್ತಾ ಅಂತ ನೀವು ಡಿಸೈಡ್ ಮಾಡಬೇಕು. ಯಾಕಂದರೆ ಇದನ್ನು ನಮಗೆ ಒಂದು ಸರ್ಕಲ್ ಬರಬೇಕಲ್ಲ, ಅದು ಯಾವ ರೀತಿ ಬರುತ್ತೆ ಅನ್ನೋದ್ರ ಮೇಲೆ ನಾವು ಇದನ್ನು ತೊಗೋಬೇಕು. ಇವಾಗ ನಾನು ಹೀಗೂ ತೊಗೋಬೋದು, ಇಲ್ಲಿಗೆ 3 ಬರುತ್ತೆ, ಹೀಗೂ ತೊಗೋಬೋದು. ಏಕೆಂದರೆ ನಮಗೆ ಒಂದು ರೌಂಡ್ ಮಾರ್ಕ್ ಬರಬೇಕಲ್ಲ, ಅದು ಬರೋದಕ್ಕೆ ಆ ರೀತಿ ತೊಗೋಬೇಕು. ಆ್ಯಂಡ್ ಇದು ಬೋಟ್ ನೆಕ್ ಆಗಿರೋದ್ರಿಂದ ಹಿಂಭಾಗ ಬೋಟ್ ನೆಕ್ ಆಗಿರೋದ್ರಿಂದ ನಾವು ಇದನ್ನು ಹಿಂಗೆ ಮಧ್ಯಕ್ಕೆ ಭಾಗಕ್ಕೆ ಮಾಡಿಸಿ ಮಧ್ಯದಲ್ಲಾದರೂ ಮಾರ್ಕ್ ಮಾಡ್ಕೋಬೋದು. ಅಥವಾ ಇದು ಬೋಟ್ ನೆಕ್ದೇ ಆಗಿರೋದ್ರಿಂದ ಬ್ಲೌಸು ಇಲ್ಲಿಂದ ಮೇಲಕ್ಕೆ ಅಂದರೆ ನಾವು ಕ್ರಾಸ್ ಬೆಲ್ಟ್ ಆ ಕಡೆ ಹಾಕಿರ್ತೀವಲ್ಲ ಸೊಂಟದ ಕಡೆ, ಅಲ್ಲಿಂದ ಮೇಲಕ್ಕೆ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಅಷ್ಟೇ ಎದೆಯ ಸುತ್ತಳತೆ ಮೇಲೆ ಡಿಪೆಂಡ್ ಆಗುತ್ತೆ. 4, 4.5, 5 ಅಲ್ಲಿವರೆಗೂ ತಗೋಬೋದು. ನೋಡಿ ಇವಾಗ ನಾನು ಸರ್ಕಲ್ ಹಾಕ್ತಾಯಿದ್ದೀನಿ. ನೋಡಿ ನನಗೆ ಈ ರೌಂಡ್ ಮಾರ್ಕು ಸರಿಯಾಗಿ ಬಂದಿದೆ. ಈ ರೀತಿ ರೌಂಡ್ ಮಾರ್ಕು ಸರಿಯಾಗಿ ಬಂದಿದ್ದರೆ ನಾವು ಹಾಕಿರೋ ಅಳತೆ ಎಲ್ಲ ಸರಿಯಾಗಿದೆ ಅಂತ, ಅಂದರೆ ಡಾಟ್ಸ್ ಎಲ್ಲ ಸರಿಯಾಗಿದೆ ಅಂತ. ನೆಕ್ಸ್ಟ್ ಇವಾಗ ಇಲ್ಲಿಂದೆಲ್ಲ ಎಷ್ಟು ತೊಗೋಬೇಕು ಅಂದರೆ 1/4 ಇಂಚು ತೊಗೋಬೇಕು. ಅಂದರೆ ಸ್ಟಿಚಿಂಗ್ನ 1/4 ಇಂಚಲ್ಲೇ ಮಾಡಬೇಕು ನಾವು. ನೋಡಿ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ನೆಕ್ಸ್ಟು ಈ ಕಡೆ ನಾವು ಒಂದು 1/2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದು ಬೋಟ್ ನೆಕ್ ಆಗಿರೋದ್ರಿಂದ 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ ಕಡೆಗೆ ನಮ್ಮ ನೆಕ್ ಕಡೆಗೆ ಈ ರೀತಿ ಒಂದು ಮಾರ್ಕ್ಗಳನ್ನ ಮಾಡ್ಕೋಬೇಕು. ಯಾಕಂದರೆ ಇದು ಏರುಪೇರು ಬರ್ತಿರುತ್ತೆ, ಅದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲೂ ಅಷ್ಟೇ ಒಂದು 1/2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವಿಲ್ಲಿ ಡಾಟ್ ಪಾಯಿಂಟ್ ಇಡ್ತಿರ್ತೀವಲ್ಲ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಇವಾಗ ಕಟಿಂಗ್ ಮಾಡೋದು ತೋರಿಸ್ತೀನಿ. ನಾವು ಆಲ್ರೆಡಿ ಈ ಸೈಡ್ ಸ್ವಲ್ಪ ಕಟ್ ಮಾಡಿರೋದ್ರಿಂದ ಮೊದಲು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ 1/2 ಇಂಚು ಹೆಚ್ಚಿಗೆ ಇಟ್ಕೊಂಡಿದ್ದು ಅಂದರೆ ತೆಗಿಬೇಕು ಅಂತ ಕಟ್ ಮಾಡಿದ್ದಲ್ಲ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಕಟ್ ಮಾಡ್ಕೋಬೇಕು. ನೀವು ನೆಲದ ಮೇಲೆ ಇಟ್ಕೊಬಿಡಿ, ಆವಾಗ ಆ ಕಡೆಗೆ ಹೋಗಿ ಕಟಿಂಗ್ ಮಾಡೋಕ್ಕೆ ಸರಿ ಆಗುತ್ತೆ. ನಾನು ಇವಾಗ ಇದನ್ನ ಮತ್ತೆ ತಿರುಗಿಸಿದ್ರೆ ನಮ್ಮ ಮಾರ್ಕಿಂಗ್ಗಳು ಹಾಳಾಗುತ್ತೆ, ಅದಕ್ಕೆ ನಾನು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ನೆಕ್ನ ಕೂಡ ಕಟಿಂಗ್ ಮಾಡ್ಕೊಂಡ್ರೆ 2 ಜಾಯಿಂಟ್ ಆಗಿರೋದನ್ನ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗಲೇ ಬೇಕಾದರೂ ಇದನ್ನು ಕಟ್ ಮಾಡ್ಕೋಬೋದು, ಆಮೇಲೆ ಬೇಕಾದರೂ ಅದನ್ನ ಕಟ್ ಮಾಡ್ಕೋಬೋದು. ನಾನಿವಾಗ ಈ ಮಾರ್ಕಿಂಗು ಆ ಕಡೆನೂ ಬರೋ ಹಾಗೆ ನೋಡಿ ಈ ರೀತಿ ಮಾಡಿಕೊಂಡು ಇದನ್ನು
ಕರೆಕ್ಟಾಗಿ ಹೀಗೆ ಮಡಿಸ್ಕೊಂಡು ಇದನ್ನು ಒಂದ್ಸತಿ ಈಗ ತಟ್ಕೊಂಡ್ರೆ ಈ ಮಾರ್ಕಿಂಗು ಇಲ್ಲಿ ಸ್ವಲ್ಪ ಕಾಣಿಸ್ತಿರುತ್ತೆ. ಅದ್ರ ಮೇಲೆ ನಾವು ಒಂದ್ಸಲ ಇದನ್ನ ತಿಕ್ಕೊಬಿಡ್ಬೇಕು. ಆವಾಗ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ, ನಿಮ್ಮ ಬಟ್ಟೆ ಏನಾದ್ರು ಈ ರೀತಿ ಎಲ್ಲ ಹಾಕಿದರೆ ಒಂದ್ಸಲ ಐರನ್ ಮಾಡ್ಕೊಬಿಡಿ, ಆವಾಗ ಸರಿ ಹೋಗುತ್ತೆ. ಈ ರೀತಿ ಮಾಡ್ಕೊಂಡ್ಮೇಲೆ ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇನ್ನೊಂದು ಕಟ್ ಮಾಡೋಕ್ಕೆ ತೋರಿಸಿಲ್ಲ ನೋಡಿ, ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಾವು 1/2 ಇಂಚ್ ಕೆಳಗಡೆಗೆ ಮಾಡಿದ್ವಲ್ಲ, ಆವಾಗ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ.